ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಶುರು ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಒಂದ್ ಮಾತು ಹೇಳ್ತೀನಿ, ಅದನ್ನ ದಯವಿಟ್ಟು ಇಗ್ನೋರ್ ಮಾಡಿ. ಬಿಕಾಸ್ ನನ್ನ ರೈಟ್ ಹೈ ಏನಿದೆ ಅದು ಸ್ವಲ್ಪ ಬ್ಲಿಂಕ್ ಆಗ್ತಾ ಇರುತ್ತೆ. ದಯವಿಟ್ಟು ಅದನ್ನ ಯಾರು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಸ್ವಲ್ಪ ಐ ಪ್ರಾಬ್ಲಮ್ ಇರೋದ್ರಿಂದ ಅದು ಆ ತರ ಆಗ್ತಾ ಇರುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. 6 ಮಂತ್ ಆದ್ಮೇಲೆ ಮತ್ತೆ ರೀಬ್ಯಾಕ್ ಆಗಿದ್ದೀನಿ. ಸೊ ಆ ವರಮಲಕ್ಷ್ಮಿ ಹಬ್ಬ ಇರೋದ್ರಿಂದ ಸ್ವಲ್ಪ ಐಟಮ್ಸ್ ನ ತರಿಸಿದೀನಿ. ರೇಟ್ಗಳು ಜಾಸ್ತಿ ಇರುತ್ತೆ, ನಮ್ಗೆ ಪರ್ಚೇಸ್ ಮಾಡಕ್ ಆಗೋದಿಲ್ಲ ಅಂತ ಅನ್ನೋರಿಗೆ ಮೀಶೋದಲ್ಲಿ ಒಂದಷ್ಟು ಪ್ರಾಡಕ್ಟ್ ನ ಬಿಟ್ಟಿದ್ದಾರೆ ವರಮಲಕ್ಷ್ಮಿ ಹಬ್ಬಕ್ಕೆ ಅಂತ. ತುಂಬಾನೇ ಯೂಸ್ಫುಲ್ ಆಗುತ್ತೆ. ನಾನು ಒಂದಷ್ಟು ಪ್ರಾಡಕ್ಟ್ ನ ತರಿಸಿದೀನಿ. ಇವತ್ತು ಆ ಪ್ರಾಡಕ್ಟ್ ನ ಅನ್ಬಾಕ್ಸಿಂಗ್ ಮಾಡೋಣ, ಬನ್ನಿ. ಸೊ ಮೊದಲನೇದಾಗಿ ನಾನ್ ತರಿಸಿದೀನಿ ಬ್ಯಾಕ್ ಡ್ರಾಪ್. ಈಗಂತೂ ಬ್ಯಾಕ್ ಡ್ರಾಪ್ಸ್ ತುಂಬಾನೇ ಟ್ರೆಂಡಿಂಗ್ ಅಲ್ಲಿರುವಂತ ಬ್ಯಾಕ್ ಡ್ರಾಪ್ಸ್ ಬರ್ತಾ ಇದೆ. ನಾ ಇದ್ರ ಪ್ರೈಸ್ ನ ಬಂದು ನಾನು ಸ್ಕ್ರೀನ್ ಶಾಟ್ ಕೂಡ ಅಪ್ಲೋಡ್ ಮಾಡಿರ್ತೀನಿ, ಮತ್ತೆ ಇದ್ರ ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಲಿಂಕ್ ಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಚೆಕ್ ಮಾಡಿ. ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ನಾನ್ ಫಸ್ಟ್ ತರಿಸಿದೀನಿ ಈ ಒಂದು ಬ್ಯಾಕ್ ಡ್ರಾಪ್ಸ್ ನ. ಸೀರಿಯಸ್ ಆಗಿ ಬ್ಯಾಕ್ ಡ್ರಾಪ್ಸ್ ಅಲ್ಲಿ ಎಷ್ಟೊಂದ್ ತರ ಇದೆ. ಸೊ ನೋಡ್ತಾ ಇರ್ಬೋದು, ಇದರ ಪಿಕಾಕ್ ಡಿಸೈನ್ ಅಲ್ಲಿ ಇರುವಂತಹ ಬ್ಯಾಕ್ ಡ್ರಾಪ್ ನ ನಾನ್ ತರಿಸಿದೀನಿ. ಈ ಮೀಶೋದಲ್ಲಿ ಮಾತ್ರ ಇಷ್ಟು ಕಮ್ಮಿ ಬೆಲೆ ಕೊಡ್ತಿದ್ದಾರೆ, ಜೊತೆ ಕ್ವಾಲಿಟಿ. ಸೊ ಇದು ಲೋಟಸ್ ಟೈಪ್ ಬರುತ್ತೆ, ಇದ್ರ ಮೇಲೆ ಲ್ಯಾಂಪ್ ಕೂಡ ಇಡ್ಕೋಬಹುದು. ಸೊ ಈ ತರ ಬರುತ್ತೆ. ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಅದಕ್ಕೆ 2 ಸ್ಟಿಕ್ ಕೊಟ್ಟಿರ್ತಾರೆ. ಸೊ ನೀವು ಅದನ್ನ ಸ್ಟಿಕ್ ಮಾಡಬೇಕು. ದೇವ್ರ ಮುಂದೆ ಅಲಂಕಾರಕ್ಕೆ ಇಟ್ರೆ ಈ ತರ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇದು ಸ್ಕ್ರೀನ್ ಶಾಟ್ ಕೂಡ ಸೈಡ್ ಅಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಬಿಕಾಸ್ ನಾನು ಪ್ರೈಸ್ ಹೇಳ್ಬೋದು, ನಾನ್ ತಗೊಂಡಾಗ್ಲೇ ಒಂಥರ ಪ್ರೈಸ್ ಇರುತ್ತೆ, ಮತ್ತೆ ನೀವು ಪರ್ಚೇಸ್ ಮಾಡಿದಾಗ ಪ್ರೈಸ್ ಸ್ವಲ್ಪ ಹೈ ಆದ್ರೂ ಆಗಿರ್ಬೋದು, ಇಲ್ಲ ಅಂದ್ರೆ ಸ್ವಲ್ಪ ಲೋ ಆದ್ರೂ ಆಗಿರ್ಬೋದು. ಸೊ ಹಂಗಾಗಿ ಪ್ರೈಸ್ ನಾನು ಹೇಳೋದಿಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲ್ಲ, ನೀವು ಯಾವ ಹಬ್ಬಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬೇಕು. ಹಬ್ಬಕ್ಕೆ ಜಸ್ಟ್ ಈ ರೀತಿ ಫಿಕ್ಸ್ ಮಾಡೋದು ಅಷ್ಟೇ. ಈ ರೀತಿ ಸ್ವಲ್ಪ ರೋಲ್ ಮಾಡಿದ್ರೆ ಕೂತ್ಕೊಳ್ಳುತ್ತೆ, ಜಸ್ಟ್ ಸ್ಟಿಕ್ ಮಾಡಿದ್ರೆ ಕೂತ್ಕೊಳ್ಳಲ್ಲ. ಸ್ವಲ್ಪ ಹಿಂಗೆ ಟರ್ನ್ ಮಾಡಿ ಹಾಕಿ ಮತ್ತೆ ಇಲ್ಲಿಗೆ ಟರ್ನ್ ಮಾಡಿ ಹಾಕಬೇಕು. ಆರಾಮ್ಸಾಗಿ ನೀವು ಲ್ಯಾಂಪ್ ನ ಇಟ್ಕೋಬಹುದು. ದೇವ್ರ ಇದು ಬಂದು ಸ್ವಲ್ಪ ದೊಡ್ಡದು, ಇವೆರಡಕ್ಕಿಂತ ಇದು ಸ್ವಲ್ಪ ದೊಡ್ಡದು. ರೇಟ್ ಅಲ್ಲಿ ಬೆಳ್ಳಿ ಕಳಶ ತಗೊಳಕ್ ಆಗೋದಿಲ್ಲ ಅಂತ ಅನ್ನೋರು ಈ ಒಂದು ಪ್ರಾಡಕ್ಟ್ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ತುಂಬಾನೇ ಚೆನ್ನಾಗಿದೆ. ಸೀರಿಯಸ್ ಆಗಿ ಪ್ಯಾಕಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಜಸ್ಟ್ ಈ ರೀತಿ ಕೊಟ್ಟಿರ್ತಾರೆ, ಲಾಕ್ ಓಪನ್. ನನಗಂತೂ ಸೀರಿಯಸ್ ಆಗಿ ಪ್ಯಾಕಿಂಗ್ ನೋಡೇ ನಮ್ ಕಳ್ದೋದೆ. ಸೀರಿಯಸ್ ಆಗಿ ತುಂಬಾನೇ ಚೆನ್ನಾಗಿದೆ ಪ್ಯಾಕಿಂಗ್ ಮಾತ್ರ ಬಾಕ್ಸ್ ಅಲ್ಲಿ. ಅಂಡ್ ನೆಕ್ಸ್ಟ್ ಈ ಒಂದು ಬೆಳ್ಳಿ ಕಳಶ. ನಾವು ಬೆಳ್ಳಿ ತಗೊಳಕ್ ಆಗೋದಿಲ್ಲ, ಬೆಳ್ಳಿ ರೇಟ್ ಜಾಸ್ತಿ ಇದೆ, ಬೆಳ್ಳಿ ತಗೊಳಕ್ ಆಗೋದಿಲ್ಲ ಅಂತ ಅನ್ನೋರು ಈ ಒಂದು ಪ್ರಾಡಕ್ಟ್ ನ ತಗೋಬಹುದು. ಸೊ ಓಪನ್ ಮಾಡಿ ನೋಡೋಣ. ಅವ್ರ ಮುಂದೆ ಬೆಳ್ಳಿ ಕಳಶ ಇಡ್ಬೇಕು ಅಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ. ಸೀರಿಯಸ್ ತಗೋಬಹುದು, ಏನಿಲ್ಲ. ಇದ್ರ ಪ್ರೈಸ್ ಅಷ್ಟೇ. ಇದ್ರ ಪ್ರೈಸ್ ಕೂಡ ಸೈಡ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ. ಸಪ್ರೇಟ್ ಇದ್ ಕೊಟ್ಟಿರ್ತಾರೆ, ಸಪ್ರೇಟ್ ಚೊಂಬ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಲೀಫ್ ತರ ಕಳಶ ಲೀಫ್ ತರ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ತೆಂಗಿನಕಾಯಿ ತರ ಕೊಟ್ಟಿದ್ದಾರೆ. ಸೀರಿಯಸ್ ನನಗಂತೂ ತುಂಬಾನೇ ಇಷ್ಟ ಆಯ್ತು. ನಾನು ಯಾವ್ದೋ ಮನೇಲಿ ನೋಡಿ ನನ್ಗೆ ಈ ಪ್ರಾಡಕ್ಟ್ ಇಷ್ಟ ಆಗಿ ನಾನ್ ಪರ್ಚೇಸ್ ಮಾಡಿದ್ದು. ದೇವ್ರ ಮುಂದೆ ದೇವ್ರ ಮನೆಯಲ್ಲಿ ಈ ತರ ಇಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಬೆಳ್ಳಿ ಕಳಶದ ತರಾನೇ ಕಾಣ್ತಾ ಇದೆ. ಚೆನ್ನಾಗಿದೆ. ಡಿಸೈನ್ ಕೂಡ ಅಷ್ಟೇ, ನೋಡ್ಬೋದು ಸೇಮ್ ಡಿಸೈನ್ ಯಾವ ತರ ಇದೆ ಅಂತ ಅಂದ್ಬಿಟ್ಟು. ಅದ್ರಲ್ಲಂತೂ ಈ ಬಾಕ್ಸ್ ಅಂತೂ ತುಂಬಾ ಇಷ್ಟ ಆಗೋಗಿದ್ದಂದ್ರೆ ನಂಗೆ ಈ ಬಾಕ್ಸ್ ತುಂಬಾನೇ ಚೆನ್ನಾಗಿ ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಬಾಳೆ ಎಲೆ, ಏನಾದ್ರೂ ಊಟಕ್ಕೆ ಬಾಳೆ ಎಲೆ ಯೂಸ್ ಮಾಡಬೇಕು, ಬಾಳೆ ಎಲೆ ಸಿಕ್ತಿಲ್ಲ ಅಂತ ಅಂದ್ರೆ ನೀವು ಇದನ್ನ ಯೂಸ್ ಮಾಡಬಹುದು. ತೋರಿಸ್ತೀನಿ. ಬಾಳೆ ಎಲೆನ ನಾವು ಯಾವ ರೀತಿಯಾಗಿ ಕಿತ್ಕೊ ಬಂದ್ರೆ ಯಾವ ರೀತಿಯಾಗಿ ಕಾಣುತ್ತೆ
ಸೇಮ್ ಅದೇ ರೀತಿಯಾಗಿ ಕಾಣುತ್ತೆ. ಊಟಕ್ಕೆ ಬಳಸ್ತೀನಿ ಅಂದ್ರೂ ಕೂಡ ಊಟಕ್ಕೆ ಬಳಸ್ಕೋಬಹುದು, ಅಥವಾ ದೇವ್ರ ಮುಂದೆ ಇಡ್ತೀನಿ ಅಂತ ಅನ್ಬಿಟ್ಟು ಕೆಲವು ದೇವ್ರ ಮುಂದೆ ನೈವೇದ್ಯ ಮಾಡಿ ಇಡ್ತಾರೆ. ಸೊ ಆ ತರ ಇಡ್ತೀನಿ ಅಂದ್ರೂ ಕೂಡ ಇಡ್ಬೋದು. 3 ಅಲ್ಲ 1 2 3 4 5 6 ಪೀಸಸ್ ಬರ್ತೈತೆ. ಇದ್ರ ಪ್ರೈಸ್ ನನ್ಗೆ ಅಷ್ಟು ನೆನಪಿಲ್ಲ. ಏನ್ತಕ್ಕೆ ಈ ತರ ಒಳ್ಳೊಳ್ಳೆ ಪ್ರಾಡಕ್ಟ್ ನ ಬಿಡುತ್ತಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇವತ್ತಿನ ವರಮಹಾಲಕ್ಷ್ಮಿ ಕಲೆಕ್ಷನ್ ತೋರಿಸಿರೋದಕ್ಕೆ ಸ್ವಲ್ಪ ಐಟಮ್ಸ್ ತೋರಿಸಿದೀನಿ, ಬಟ್ ಖಂಡಿತವಾಗ್ಲು ಬೇಜಾರ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಮತ್ತಷ್ಟು ಕಲೆಕ್ಷನ್ ನ ತರಿಸಿ ತೋರಿಸ್ತೀನಿ ನಿಮ್ ಮುಂದೆ. ಅಂಡ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ಕೊನೆವರೆಗೂ ಯಾರು ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.